ಹಾಯ್ ಫ್ರೆಂಡ್ಸ್, ಇಂದು ವಿಶ್ವ ಅರಣ್ಯ ದಿನ. ಪ್ರತಿ ವರ್ಷ ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನ ಆಚರಿಸಲಾಗುತ್ತದೆ. ವಿಶ್ವ ಅರಣ್ಯ ದಿನ ಆಚರಣೆಯ ಹಿನ್ನೆಲೆ 1971ರ ನವೆಂಬರ್ನಲ್ಲಿ ನಡೆದ ಆಹಾರ ಮತ್ತು ಕೃಷಿ ಸಂಘಟನೆಯ 16ನೇ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ವಿಶ್ವ ಅರಣ್ಯ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಲಾಯಿತು. ಬಳಿಕ ವಿಶ್ವಸಂಸ್ಥೆ ಸಾಮಾನ್ಯ ಅಧಿವೇಶನದಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆದು ಮುಂದಿನ ಪೀಳಿಗೆಗೂ ಅರಣ್ಯ ಸಂರಕ್ಷಿಸಲು ಅಂತಾರಾಷ್ಟ್ರೀಯ ಅರಣ್ಯ ದಿನ ಆಚರಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಯಿತು. ಇದರ ಭಾಗವಾಗಿ 2012ರಿಂದ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಬಾರಿಯ ಧ್ಯೇಯವಾಕ್ಯ. ವಿಶ್ವ ಅರಣ್ಯ ದಿನದ ಈ ಬಾರಿಯ ಧ್ಯೇಯವಾಕ್ಯ ಅರಣ್ಯ ಮತ್ತು ನಾವೀನ್ಯತೆ, ಉತ್ತಮ ವಿಶ್ವಕ್ಕಾಗಿ ಹೊಸ ಪರಿಹಾರಗಳು. ಫಾರೆಸ್ಟ್ ಅಂಡ್ ಇನ್ನೋವೇಷನ್, ನ್ಯೂ ಸೊಲ್ಯೂಷನ್ ಫಾರ್ ಎ ಬೆಟರ್ ವರ್ಲ್ಡ್. ಅರಣ್ಯ ಏಕೆ ಮುಖ್ಯ? ಅರಣ್ಯ ವೈವಿಧ್ಯಮಯವಾದ ಪರಿಸರ ವ್ಯವಸ್ಥೆಯಾಗಿದ್ದು ಇದಕ್ಕೆ ಪರ್ಯಾಯವಿಲ್ಲ. ಆಹಾರ, ಕೃಷಿ, ವಸತಿ, ಆರೋಗ್ಯ, ಆಯಸ್ಸು, ಕೆರೆ, ನದಿ, ಸಮುದ್ರಗಳನ್ನು ಸುಸ್ಥಿತಿಯಲ್ಲಿಡಲು ಅರಣ್ಯ ಮುಖ್ಯ ಆಧಾರವಾಗಿದೆ. ಮಳೆ ತರಿಸಲು, ಕೆರೆ ಕುಂಟೆಗಳಲ್ಲಿ ನೀರು ನಿಲ್ಲಲು, ನದಿಗಳಲ್ಲಿ ನೀರು ಹರಿಯಲು, ಆಕಾಶದಲ್ಲಿ ಮಳೆಯ ಮೋಡ ಕಟ್ಟಲು, ಆ ಮೋಡಗಳನ್ನು ನಿಲ್ಲಿಸಿ ಭೂಮಿಗೆ ಮಳೆ ಸುರಿಸಲು ಅರಣ್ಯದಲ್ಲಿ ಇರುವ ಮರ, ಗಿಡ, ಬೆಟ್ಟ, ಗುಡ್ಡಗಳೇ ಕಾರಣ. ಪ್ರಾಣಿ, ಪಕ್ಷಿ, ಕೀಟಗಳನ್ನು ಪೋಷಿಸಲು, ಬೆಳೆಯಲು, ಬದುಕಲು ಕಾಡೇ ಮೂಲ. ಮಳೆಯಾಗಿ ಸುರಿದ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲವನ್ನು ಸೇರುವುದು ಕಾಡಿನ ಬೆಟ್ಟ, ಗುಡ್ಡ ಹಾಗೂ ಗಿಡ ಮರಗಳ ಬೇರಿನ ಸಹಾಯದಿಂದಲೇ. ಕರ್ನಾಟಕದಲ್ಲಿರುವ ವಿವಿಧ ರೀತಿಯ ಕಾಡುಗಳು. ನಿತ್ಯ ಹರಿದ್ವರ್ಣ, ಅರೆ ನಿತ್ಯ ಹರಿದ್ವರ್ಣ, ತೇವಭರಿತ ಎಲೆ ಉದುರುವ ಕಾಡುಗಳು, ಒಣ ಎಲೆ ಉದುರುವ ಹಾಗೂ ಮುಳ್ಳಿನ ಕಾಡುಗಳಂತಹ ಉಷ್ಣವಲಯದ ಅರಣ್ಯ ಪ್ರದೇಶಗಳನ್ನು ಕಾಣಬಹುದು. ಇದಲ್ಲದೆ ಹುಲ್ಲುಗಾವಲಿನಿಂದ ಆವೃತವಾದ ಶೋಲಾ ಅರಣ್ಯ, ಕಂಡ್ಲ ವನ, ಮಿರಿಸ್ಟಿಕಾ ಜೌಗು ಅರಣ್ಯ, ಕಮರಾ ಅರಣ್ಯ ಪ್ರದೇಶಗಳಿವೆ. ಜೊತೆಗೆ ಕೊಡಗು ಜಿಲ್ಲೆಯ ದೇವರ ಕಾಡುಗಳು, ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಅಂಡ್ಲು, ಸೊರಬ, ಸಾಗರ ಮತ್ತು ಬನವಾಸಿ ತಾಲೂಕುಗಳಲ್ಲಿ ಕನ್ಸ್ ಕಾಡುಗಳು ಆವೃತವಾಗಿವೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ, 30 ವನ್ಯಜೀವಿ ಅಭಯಾರಣ್ಯ, 16 ಸಂರಕ್ಷಿತ ಮೀಸಲು ಪ್ರದೇಶವಿದೆ. ಕರ್ನಾಟಕದಲ್ಲಿ 25% ಅರಣ್ಯ ಪ್ರದೇಶ ವನ್ಯಜೀವಿ ಹಾಗೂ ಜೀವ ವೈವಿಧ್ಯ ಸಂರಕ್ಷಣೆಗೆ ಬಳಕೆಯಾಗುತ್ತಿದೆ. ಅದರಲ್ಲೂ ಪಶ್ಚಿಮ ಘಟ್ಟದ ಶ್ರೀಮಂತಿಕೆ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ರಾಜ್ಯದ ಜೀವನಾಡಿಯಾಗಿರುವ ಬಹುತೇಕ ನದಿಗಳು ಇಲ್ಲಿಯೇ ಉಗಮವಾಗುತ್ತವೆ. ಕರ್ನಾಟಕ ಅರಣ್ಯ ಇಲಾಖೆಯ ಯೋಜನೆಗಳು. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಸಸಿಗಳ ಸಾರ್ವಜನಿಕ ವಿತರಣೆ, ಮಗುವಿಗೊಂದು ಮರ ಶಾಲೆಗೊಂದು ವನ, ವೃಕ್ಷೋದ್ಯಾನ, ದೈವಿ ವನ, ಚಿಣ್ಣರ ವನದರ್ಶನ ಸೇರಿ ಇನ್ನೂ ಅನೇಕ ಯೋಜನೆಗಳನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಅರಣ್ಯದ ಮೇಲೆ ಹೆಚ್ಚಿದ ಒತ್ತಡ. ಕಾಡು ಶ್ರೀಮಂತ ಸಂಪತ್ತಾಗಿದ್ದು ಪ್ರಾಕೃತಿಕವಾಗಿ ಬೆಳೆದು ರೂಪುಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ಉದ್ದೇಶಗಳಿಂದ ಅರಣ್ಯದ ಮೇಲೆ ಮನುಷ್ಯರ ದಬ್ಬಾಳಿಕೆ ನಿರಂತರವಾಗಿದೆ. ಅಭಿವೃದ್ಧಿ ಕಾರ್ಯ, ರೆಸಾರ್ಟ್ ನಿರ್ಮಾಣ, ಕೈಗಾರಿಕೆ ಸ್ಥಾಪನೆ ಸೇರಿದಂತೆ ವಿವಿಧ ಚಟುವಟಿಕೆಗಳು ಅರಣ್ಯ ಸಂಪತ್ತನ್ನು ನಾಶ ಮಾಡುತ್ತಿವೆ. ಭೂಕುಸಿತ, ಕಾಡ್ಗಿಚ್ಚು, ಗಣಿಗಾರಿಕೆಯು ಅರಣ್ಯ ನಾಶಕ್ಕೆ ಕಾರಣವಾಗಿದೆ. ಪ್ರಕೃತಿ ವಿಕೋಪ, ಹವಾಮಾನ ವೈಪರೀತ್ಯ, ಜಾಗತಿಕ ತಾಪಮಾನ ಏರಿಕೆಯಂತಹ ಗಂಭೀರ ಜಾಗತಿಕ ಸಮಸ್ಯೆಗಳಿಗೆ ಮಾಲಿನ್ಯ ಮತ್ತು ಅರಣ್ಯ ನಾಶ ಕಾರಣವಾಗಿವೆ. ಪ್ರಕೃತಿ, ಪರಿಸರ, ವನ, ವನ್ಯಜೀವಿ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂಬುದು ಈ ವಿಡಿಯೋದ ಮುಖ್ಯ ಆಶಯ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.